ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನೋಡ್ರಿ ಅಂಗಡಿಯಾಗ ಸಿಗ್ತಾವಲ್ಲ ಶೇಂಗಾ ಚಿಕ್ಕಿ, ಆ ಥರ ಕುರುಮ್ ಆಗಿರೋ ಚಿಕ್ಕಿನ ಮನೆಯಲ್ಲೇ ಹೆಂಗೆ ಮಾಡೋದು ಅಂತ ನೋಡೋಣ ಇದು ಒಮ್ಮೆ ಮಾಡಿ ನೋಡ್ರಿ, ಭಾಳ ಚಲೋ ಆಗ್ತದ. ಫಸ್ಟಿಗೆ ನಾವು ಬೆಲ್ಲ ಹೊಡ್ಕೋಬೇಕ್ರಿ. ಬೆಲ್ಲ ಹೊಡ್ಕೋಬೇಕಂದ್ರೆ ನೀವು ಕಲ್ದಾಗರಿ ಕಲ್ದಾಗ ಕುಟ್ಟು ಹೊಡ್ಕೋರಿ ನಡೀತದೆ. ನಾ ಇಲ್ಲಿ ಚಾಕು ತೊಗೊಂಡು ಕಟ್ ಮಾಡ್ಕೊಕತ್ತೀನಿ ರೀ. ಈ ಚಾಕು ತೊಗೊಂಡು ಕಟ್ ಮಾಡ್ಕೊಂಡು ಇಲ್ಲಿ ನೋಡ್ರಿ 1 ಬಟ್ಲದಷ್ಟು ಬೆಲ್ಲನ ನಾ ಈಗ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಮತ್ತು ಅದ್ರ ಜೋಡಿಗೆ ನಾವೇನು ಮಾಡ್ಬೇಕ್ರಿ, ಈಗ ಅದ್ರ ಚಿಕ್ಕಿ ಮೇಲೆ ಹಾಕೋ ಸಂಬಂಧ ಗೋಡಂಬಿ ಮತ್ತು ಬಾದಾಮಿನ ಸಣ್ಣಾಗಿ ಕಟ್ ಮಾಡ್ಕೋಬೇಕ್ರಿ. ನೀವು ಮತ್ತು ಪಿಸ್ತಾನು ನೀವು ತೊಗೊಂಡು ಕಟ್ ಮಾಡ್ಕೊರಿ ನಡೀತದೆ. ಇದು ಬೇಕಿದ್ರೆ ಗೋಡಂಬಿ ಬಾದಾಮಿ ಹಾಕಿರಿ ಮೇಲ್ಗಡೆ, ಇಲ್ಲಾಂದ್ರೆ ನಡೀತದೆ. ಈಗ ನೋಡ್ರಿ ಎಲ್ಲ ರೆಡಿ ಆಗ್ಯದ. ಈಗ ನಾ ಏನೇನು ಬೇಕು ಚಿಕ್ಕಿ ಮಾಡಕ್ಕೆ ನೋಡ್ರಿ. ಫಸ್ಟ್ ನಾವು ಕಟ್ ಮಾಡ್ಕೊಂಡಿರೋ ಗೋಡಂಬಿ ಬಾದಾಮಿ ಮತ್ತು 1 ಬಟ್ಲ ಬೆಲ್ಲ ಮತ್ತು ಅದೇ ಬಟ್ಲದಷ್ಟು ಎಳ್ಳು ಬೇಕ್ರಿ. ಬೆಲ್ಲ ಮತ್ತು ಎಳ್ಳು ಎರಡೂ ಸಮವಾಗಿರ್ಬೇಕ್ರಿ, ಅಂದಾಗ ಚಿಕ್ಕಿ ಚಲೋ ಬರ್ತದೆ. ಈಗ ನೋಡ್ರಿ ಎಳ್ಳು ನಾವು ಹಂಚ ಮೇಲೆ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮ್ದಾಗ್ರಿ. ಜಾಸ್ತಿ ಜೋರು ಇಟ್ಟೇವ ಗ್ಯಾಸ್ ಅಂದ್ರೆ ಹೊತ್ತು ಹೋಗ್ತದ್ರಿ. ಎಲ್ಲ ಎಳ್ಳು ಕರ್ರಗಾಗ್ತದ. ಅದಕ್ಕೆ ಕರ್ರಗಾಯ್ತಂದ್ರೆ ಚಲೋ ಹತ್ತಲ್ರಿ, ಒಗರು ಹತ್ತದ. ಅದಕ್ಕೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ದಾಗೆ ಒಂದು 5-6 ನಿಮಿಷ ಏನು ಮಾಡಿರಿ, ಸ್ವಲ್ಪ ಚಂದ ಎಳ್ಳು ಹುರ್ಕೋರಿ. ಅದು ಎಳ್ಳು ಕಪ್ಪ ಆಗಬಾರ್ದ್ರಿ, ಆ ಥರ ಚಂದ ಹುರ್ಕೋಬೇಕು. ಅದು ಸ್ವಲ್ಪ ಬಿಸಿಯಾಗಿ ಎಳ್ಳು ಸ್ವಲ್ಪ ದಪ್ಪ ಆತದ ನೋಡ್ರಿ. ಅವಾಗ ನಾವು ಅದು ಗೊತ್ತಾಗ್ತದ್ರಿ, ಅದು ಕರೆಕ್ಟ್ ಹುರಿದದ ಅಂದ್ಕೇಸಿಂದ. ಇಲ್ಲಿ ನೋಡ್ರಿ ನಾನು ತೋರ್ಸಾಕತ್ತೀನಿ. ಈ ಥರ ಚಂದ ಗುಂಡು ಕಾಣ್ಬೇಕ್ರಿ. ಅಂದಾಗ ನೀವು ತೆಗೆದು ಬಿಡ್ರಿ ಎಳ್ಳು ಹುರಿದದ ಅಂದ್ಕೇಸಿಂದ. ಈಗ ನಾವು ಒಂದು ಸೈಡ್ ಏನು ಮಾಡಿರಿ, ಒಂದು ಬೊಗಣಿದಾಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋರಿ. ಹಾಕ್ಕೊಂಡು ಅದ್ರಾಗ 1 ಕಪ್ ಕುಟ್ಕೊಂಡಿರೋ ಬೆಲ್ಲ ಹಾಕಿರಿ. ಹಾಕಿ ಮಿಕ್ಸ್ ಮಾಡ್ಕೋರಿ ಚಂದ. ಮಿಕ್ಸ್ ಮಾಡ್ಕೊಂಡಾಗ ನೋಡ್ರಿ, ಈಗ ಬೆಲ್ಲ ಮೀಡಿಯಮ್ ಫ್ಲೇಮ್ದಾಗ ಇರ್ಬೇಕ್ರಿ ಗ್ಯಾಸ್, ಇಲ್ಲಾಂದ್ರೆ ಇದು ಬೆಲ್ಲ ಎಲ್ಲ ಹೊತ್ತದ. ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ನಾವು ಬೆಲ್ಲನ ಪಾಕ ಮಾಡ್ಕೋಬೇಕು. ನೋಡ್ರಿ ಈಗೆಲ್ಲ ಬೆಲ್ಲ ನೀರು ಬಿಡ್ಲಕ್ಕೆ ಸ್ಟಾರ್ಟ್ ಆಗ್ಯದ. ನೋಡ್ರಿ ಎಲ್ಲ ನೀರು ಬಿಡ್ಲಾಕತ್ತದ್ರ ಬೆಲ್ಲ. ಅದ್ರಾಗ ನಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕಂತ ನಾವು ಒಂದು ಅರ್ಧ ಚಹಾ ಕಪ್ಪಷ್ಟು ಅರ್ಧ ನೀರು ತೊಗೋರಿ. ಅರ್ಧ ಚಹಾ ಕಪ್ಪಷ್ಟು ನೀರು ಅದ್ರ ಹಾಕಿ ಮತ್ತು ಇನ್ನೊಮ್ಮೆ ಚಂದ ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡ್ಕೊತ ಇರ್ಬೇಕು ಹಾಗೆ. ಅಂದಾಗ ಅದು ತಳಗೆ ಹೊತ್ಕೊಲ್ರಿ. ಮೀಡಿಯಮ್ ಫ್ಲೇಮ್ದಾಗ ಇರ್ಬೇಕ್ರಿ ಗ್ಯಾಸ್. ಜೋರು ಇಟ್ರಂದ್ರೆ ಎಲ್ಲ ಬೆಲ್ಲ ಸುಟ್ಟಿ ಕರ್ರಗಾಗ್ತದ್ರಿ. ಆಮೇಲೆ ನಮ್ಮ ಶೇಂಗಾ ಚಿಕ್ಕಿ ಸ್ವಲ್ಪ ಕೈ ಹತ್ತತದ್ರಿ. ಅದಕ್ಕೆ ನಾವೇನು ಮಾಡಬೇಕು, ಮೀಡಿಯಮ್ ಫ್ಲೇಮ್ ಅಂದ್ರೆ ಫುಲ್ ಕಮ್ಮಿನೂ ಇಲ್ಲ ಜೋರಿಲ್ಲ, ಮೀಡಿಯಮ್ ಫ್ಲೇಮ್ದಾಗ ಗ್ಯಾಸ್ ಇಟ್ಟು ನಾವು ಈ ಥರ ಕಲಿಸ್ಕೊತಾ ಇರಬೇಕ್ರಿ. ಎಲ್ಲ ನೀರು ಬೆಲ್ಲ ಕರಗಿ ಚಂದ ಒಂದು ಸ್ವಲ್ಪ ಪಾಕಗಪ್ಲೆ ಆಗ್ತದ್ರಿ, ಬೆಲ್ಲದ ಪಾಕಗಪ್ಲೆ. ಆವಾಗ ನಾವು ಏನು ಮಾಡ್ಬೇಕ್ರಿ, ಅದು ಹೆಂಗೆ ಮಿಕ್ಸ್ ಮಾಡಿ ಈಗ ನೋಡ್ರಿ ಕುದಿಲಾಕತ್ತದ. ಈ ಥರ ಕುದೀತಾ ಇರ್ತದ್ರಿ. ಮ್ಯಾಲೆಲ್ಲ ನೋಡ್ರಿ ಹೆಂಗೆ ಎಲ್ಲ ಕುದ್ದಿ ಬುರ್ಗ ಬರಾಕತ್ತದ ನೋಡ್ರಿ. ಅವಾಗ ನಾವು ಹಂಗೆ ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ, ಕೈ ಬಿಡಬಾರ್ದ್ರಿ. ಒಂದು 5ರಿಂದ ಒಂದು 10 ನಿಮಿಷ ತನಕ ಮೀಡಿಯಮ್ ಫ್ಲೇಮ್ದಾಗೆ ಚಂದ ಮಿಕ್ಸ್ ಮಾಡ್ಕೊತ ಇರ್ರಿ. ಈಗ ನೋಡ್ರಿ, ಈಗ ಸ್ವಲ್ಪ ಇದು ನೀರೇ ಅದ ರೀ. ಈಗ ತೋರಿಸ್ತೀವಿ ನೋಡ್ರಿ. ಈಗ ನೋಡ್ರಿ, ಈಗ ಚಮಚದ ಹಿಂಗೆ ಎತ್ತಿ ಹಿಂಗೆ ಬಿಡ್ತೀವಲ್ರಿ, ಬಿಡೋಣ ಗೊತ್ತಾಗ್ತದೆ ನೋಡ್ರಿ. ಸ್ವಲ್ಪ ಹಿಂಗೆ ಸರಳ ತಳಗೆ ಬೀಳ್ತದೆ ನೀರು ಗಪ್ಲೆ. ಈ ಥರ ಅಂದ್ರೆ ಇದನ್ನ ಪಾಕ ಆಗಿಲ್ಲ ಅಂತ್ರಿ. ಅದಕ್ಕೆ ನಾವು ಇದಕ್ಕಿನ್ನ ಪಾಕ ಗಟ್ಟಿ ಮಿಕ್ಸ್ ಮಾಡ್ಕೊತ ಇರಬೇಕು. ಗಟ್ಟಿಯಾಗಿ ಗೊತ್ತಾಗದ ಹಿಂಗೆ ಮಿಕ್ಸ್ 1 ಬಟ್ಟಲ್ದಾಗ ನೀರು ಹಾಕಿ 1 ಬಟ್ಟಲ್ದಾಗ ತಣ್ಣೀರು ತೊಗೊಂಡು ಅದ್ರಾಗ ಇದು ಸ್ವಲ್ಪ ಬೆಲ್ಲದ ಪಾಕ ಹಾಕಿ ನೋಡ್ಬೇಕ್ರಿ. ನಮಗೆ ಎಷ್ಟು ಬೇಕು, ಅಂಟ ಜಾಸ್ತಿ ದಪ್ಪ ಬೇಕು ಏನು, ಅದು ಖಡಕ್ ಆಗಿತ್ತಂದ್ರೆ ಕಟ್ಟಕ್ಕೆ ಮುರ್ತದ್ರಿ ಬೆಲ್ಲದ. ಇಲ್ಲ ಸ್ವಲ್ಪ ನಮ್ಮ ಅಂಟಂಟೆ ಬೇಕಂದ್ರೆ ಸ್ವಲ್ಪ ಹಿಂಗೆ ಎಳೆದ್ರೆ ಹಿಂಗೆ ಎಳಿತದ್ರಿ, ಅದು ರಬ್ಬರ್ ಗಪ್ಲೆ. ಆ ಥರ ಬೇಕು ನಿಮಗೆ ಬೇಕಂದ್ರೆ ಆ ಥರ ಮಾಡ್ಕೊರಿ. ಆಲ್ಮೋಸ್ಟ್ ಇದು ಕಟ್ಟತ್ ಅನ್ಬೇಕ್ರಿ, ಆ ಥರ ಮಾಡಿದಾಗ ಹಾಕ್ಕೋಬೇಕು. ಇಲ್ಲಿ ನೋಡ್ರಿ ನಮ್ದು ಎಷ್ಟು ಗಟ್ಟಿಯಾಗ್ಯದ ಹಣ. ಈ ಗಟ್ಟಿಯಾಗಿ ಹಣದಾಗ ನಾವು ಎಳ್ಳು ಹಾಕ್ಕೊಂಡೀವಿ ಅಂದ್ರೆ ಇದು ಕರೆಕ್ಟ್ ಆಗ್ಯದ್ರಿ ಪಾಕ ಅಂದಂಗೆ. ಆಯ್ತು, ಎಳ್ಳು ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಆಣ ಸ್ವಲ್ಪ ಗಟ್ಟಿನೇ ಇರ್ಬೇಕ್ರಿ. ಅಂದ್ರೆ ಅದು ನಾವು ನೀರ್ದಾಗ ಹಾಕಿ ಹಿಂಗೆ ಆಣ ತೊಗೊಂಡ್ರೆ ಅದು ಹಿಂಗೆ ಮುರಿದ್ರೆ ಕಟ್ಟತ್ ಅನ್ಬೇಕ್ರಿ. ಅಂದಾಗ ಅದು ಕರೆಕ್ಟ್ ಆಗ್ಯದ ಗಟ್ಟಿ ಅಂದ್ರೆ ನಮಗೆ ಕುರುಮ್ ಆತದ ಅಂತ ಇಶಂದು ಗೊತ್ತಾಗ್ಬಿಡ್ತದ್ರಿ ಅದ್ರಾಗೆ. ಅವಾಗ ನಾವು ಎಳ್ಳು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ ಎಲ್ಲ ಮಿಕ್ಸ್ ಆಗ್ಲಾಕತ್ತದ. ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊತಾ ಇದ್ದೆ ಅಂದ್ರೆ ಅದು ಎಲ್ಲ ಎಳ್ಳು ಏನು ಮಾಡ್ತದ್ರಿ, ಎಳ್ಳು ಮತ್ತು ಬೆಲ್ಲ ತಳಗೆ ಎಲ್ಲ ಬೊಗಣಿಗೆ ಅಂಟ್ಕೊಲ್ರಿ. ಎಲ್ಲ ಚಂದ ಎಲ್ಲ ಮ್ಯಾಲೆ ಬಂದುಬಿಡ್ತದ್ರಿ.
ಬೊಗಣಿ ಬಿಟ್ಬಿಟ್ಟು ಮೈ ನೋಡಿ ತಿರ್ಸ್ಲಾತಿ ನೋಡ್ರಿ ಎಲ್ಲ ಅದು ಅಂಟಲಾಗಿದ್ರೆ ಕೆಳಗೆಲ್ಲ ಬೊಗಣಿ ಬಿಟ್ಟಾಗ ಅದಕ್ಕೆ ಒಂದು ಬಟರ್ ಪೇಪರ್ ಮೇಲೆ ಎಣ್ಣೆ ಅದಕ್ಕೆ ತುಪ್ಪ ಹಚ್ಕೊಂಡು ಇದು ಅದ್ರ ಮೇಲೆ ಹಾಕಿರಿ. ಎಳ್ಳು ಬೆಲ್ಲ ಇದನ್ನು ಹಾಕಿ ಈಗ ಚಂದ ಲಟ್ಟಿಸ್ಕೋಬೇಕು ರೀ. ಇದು ಲಟ್ಟಣಿಗೆ ಸ್ವಲ್ಪ ತುಪ್ಪ ಅದಕ್ಕೆ ಎಣ್ಣೆ ಹಚ್ಕೊಂಡು ಲಟ್ಟಿಸಿರಿ. ಇಲ್ಲಿ ನೋಡ್ರಿ ಎಷ್ಟು ಸಾಫ್ ಹೊಂಟದ ಅಂದ್ರೆ ಇದು ಪಾಕ ಕರೆಕ್ಟ್ ಆಗ್ಯದ ಅಂದಂಗೆ ರೀ. ಅಕಸ್ಮಾತ್ ಏನಂದರೆ ಪಾಕ ಭಾಳ ಅಳಸಾಗಿತ್ತಂದ್ರೆ ಎಲ್ಲ ಲಟ್ಟಣಿಗೆ ಹತ್ಕೊಂಡ್ಬಿಡ್ತದೆ ರೀ ಅದು. ಅದಕ್ಕೆ ಈಗ ನೋಡಿರಿ ಬಿಸಿ ಇದ್ದಾಗ ಏನು ಮಾಡಬೇಕು, ನಾವು ಚಾಕು ತೊಗೊಂಡು ಕಟ್ ಮಾಡ್ಕೋಬೇಕು. ಇಲ್ಲ ತಣ್ಣಗಾಯ್ತಂದ್ರೆ ಅದು ಕಟ್ ಆಗಲ್ಲ ರೀ. ಅದಕ್ಕೆ ಬಿಸಿ ಇದ್ದಾಗೆ ಚಾಕು ತೊಗೊಂಡು ಕಟ್ ಮಾಡ್ಕೋಬೇಕು. ಇಲ್ಲಿ ನಾವು ಡ್ರೈ ಫ್ರೂಟ್ಸ್ ನೆನಪು ಹಾಕ್ಲಿಕ್ಕೆ ನೀವು ಏನು ಮಾಡಿರಿ, ಫಸ್ಟಿಗೆ ಬಿಸಿ ಇದ್ದಾಗೆ ಡ್ರೈ ಫ್ರೂಟ್ಸ್ ಹಾಕಿ ಆಮೇಲೆ ಸ್ವಲ್ಪ ಲಟ್ಟಣಿಗೆ ತೊಗೊಂಡು ಲಟ್ಟಿಸಿ ಆಮೇಲೆ ನೀವು ಚಾಕು ತೊಗೊಂಡು ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡು ಒಂದು 10 ನಿಮಿಷ ಬಿಡ್ರಿ ಅದು ತಣ್ಣಗಾಯ್ತಂದ್ರೆ ನಾವು ಯಾವ ಶೇಪ್ದಾಗ ಕಟ್ ಮಾಡ್ಕೊಂಡಿದ್ದೇವಲ್ಲ ರೀ ಅದೇ ಶೇಪ್ದಾಗ ಅದು ಸ್ವಲ್ಪ ಹಿಂಗೆ ಮುರಿದೇವಂದ್ರೆ ಅದು ಅದೇ ಶೇಪ್ದಾಗ ಮುರಿತದೆ ರೀ. ನೀವು ನಿಮ್ಮ ಮನ್ಯಾಗ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನೀವು ನಿಮ್ಮ ಮನ್ಯಾಗ ಇದೇ ಥರ ಟ್ರೈ ಮಾಡಿರಿ. ಮತ್ತು ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.